ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಕಂಪ್ಯೂಟರ್ ಕಲಿಯೋದು ಅಂದ್ರೆ ಏನು? ಕಂಪ್ಯೂಟರ್ನ ಉಪಯೋಗಿಸೋದು ಹೇಗೆ ಅನ್ನೋದನ್ನು ಮೊದಲೇಕೆ ನಾವು ತಿಳ್ಕೊಂಡು, ಈ ಕಂಪ್ಯೂಟರ್ ಕಲಿಯೋದು ಅಥವಾ ಕಂಪ್ಯೂಟರ್ನ ಉಪಯೋಗಿಸೋದು ಹೇಗೆ ಅಂತಂದರೆ, ಈ ಕಂಪ್ಯೂಟರ್ದಲ್ಲಿರುವಂತಹ ಮೈಕ್ರೋಸಾಫ್ಟ್ ಆಫೀಸನ್ನು ಉಪಯೋಗಿಸ್ಲಿಕ್ಕೆ ಬಂದರೆ ಸಾಕು, ನಾವು ಕಂಪ್ಯೂಟರ್ನ ಕಲ್ತಂಗೆ ಆಗ್ತದೆ. ಯಾಕಂದರೆ ಯಾವುದೇ ಕೆಲಸವನ್ನು ನಾವು ಮೈಕ್ರೋಸಾಫ್ಟ್ ಆಫೀಸಲ್ಲಿ ಮಾಡ್ತೀವಿ. ನಮಗೆ ಮೈಕ್ರೋಸಾಫ್ಟ್ ಆಫೀಸ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನಮ್ಮ ಕಂಪ್ಯೂಟರ್ ಆಪ್ರೇಟ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಹಾಗಾದರೆ ಮೈಕ್ರೋಸಾಫ್ಟ್ ಆಫೀಸ್ ಅಂದರೆ ಏನು ಅನ್ನೋದನ್ನು ತಿಳಿಯೋಣ. ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋದು ಒಂದು ಕಾಮನ್ ಪ್ಯಾಕೇಜ್ ಅಪ್ಲಿಕೇಶನ್. ಇದು ಏನು ಮಾಡ್ತದಂದರೆ ವಿವಿಧ ಟಾಸ್ಕ್ಗಳನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತೈತಿ. ಅಂದರೆ ಇದರಲ್ಲಿ ಟೆಕ್ಸ್ಟ್ ಪ್ರೊಸೆಸಿಂಗ್ ಮಾಡ್ತೀವಿ, ಆಮೇಲೆ ವರ್ಕಿಂಗ್ ವಿತ್ ಡಾಟಾ ಮತ್ತು ಪ್ರೆಸೆಂಟೇಷನ್ ಆ್ಯಂಡ್ ಪೋಸ್ಟರ್ನ ಮಾಡ್ತೀವಿ. ಅಂದರೆ ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಗ್ರೂಪ್ ಆಫ್ ಅಪ್ಲಿಕೇಶನ್ ಅದಾವು. ಅಂದರೆ ಹಲವಾರು ಅಪ್ಲಿಕೇಶನ್ನ ಸೇರಿ ಮೈಕ್ರೋಸಾಫ್ಟ್ ಆಫೀಸ್ ಮಾಡಿದ್ದಾರೆ. ಈ ಮೈಕ್ರೋಸಾಫ್ಟ್ ಆಫೀಸಲ್ಲಿ ಟೆಕ್ಸ್ಟ್ ಪ್ರೊಸೆಸಿಂಗ್ ಮಾಡಲಿಕ್ಕೆ ವರ್ಡ್ ಅನ್ನುವಂಥ ಅಪ್ಲಿಕೇಶನ್ ಇದೆ. ಆಮೇಲೆ ಡಾಟಾ ಅನಲೈಸು ಅಥವಾ ಡಾಟಾನ ವರ್ಕ್ ಮಾಡಲಿಕ್ಕೆ ಎಕ್ಸೆಲ್ ಮತ್ತು ಎಕ್ಸೆಸ್ ಅನ್ನುವಂಥ ಅಪ್ಲಿಕೇಶನ್ ಇದಾವೆ. ಹಾಗೆ ಪ್ರೆಸೆಂಟೇಷನ್ನು ಮತ್ತು ಪೋಸ್ಟರ್ ತಯಾರು ಮಾಡಲಿಕ್ಕೆ ಪವರ್ ಪಾಯಿಂಟ್ ಅನ್ನುವಂಥ ಅಪ್ಲಿಕೇಶನ್ ಇದೆ. ಇವೆಲ್ಲವನ್ನು ಸೇರಿ ಏನಂತ ಕರಿತೀವಿ ನಾವು? ಮೈಕ್ರೋಸಾಫ್ಟ್ ಆಫೀಸ್ ಅಂತ ಕರಿತೀವಿ. ಆಮೇಲೆ ಮೈಕ್ರೋಸಾಫ್ಟ್ ಆಫೀಸದ ಉಪಯೋಗ ಏನಂತಂದರೆ, ಡಾಕ್ಯುಮೆಂಟ್ ತಯಾರು ಮಾಡಲಿಕ್ಕೆ, ಸ್ಪ್ರೆಡ್ ಶೀಟನ್ನು ಬಳಸಲಿಕ್ಕೆ, ಆಮೇಲೆ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಈ ಅಪ್ಲಿಕೇಶನು ಸಹಾಯ ಮಾಡ್ತವೆ. ಈ ಸಹಾಯ ಮಾಡುವಂಥ ಅಪ್ಲಿಕೇಶನನ್ನು ಹೊಂದಿದಂತಹ ಸಾಫ್ಟ್ವೇರ್ಗಳ ಗುಂಪಿಗೆ ನಾವೇನಂತ ಕರಿತೀವಿ? ಮೈಕ್ರೋಸಾಫ್ಟ್ ಆಫೀಸ್ ಅಂತ ಕರಿತೀವಿ. ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋದೊಂದು ಪಠ್ಯ ಪ್ರಕ್ರಿಯೆ, ಡೇಟಾದೊಂದಿಗೆ ಕೆಲಸ ಮಾಡುವುದು ಮತ್ತು ಪ್ರಸ್ತುತಿ ಮತ್ತು ಪೋಸ್ಟರ್ಗಳನ್ನು ರಚಿಸುವುದು ಸೇರಿದಂತೆ ವಿವಿಧ ಕಾರ್ಯಗಳಿಗಾಗಿ ಬಳಸಬಹುದಾದ ಅಪ್ಲಿಕೇಶನ್ಗಳ ಸಾಮಾನ್ಯ ಪ್ಯಾಕೇಜ್ ಮೈಕ್ರೋಸಾಫ್ಟ್ ಆಗಿದೆ. ಆಮೇಲೆ ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿರುವಂತಹ ಅಪ್ಲಿಕೇಶನ್ಗಳು ಯಾವ್ಯಾವು? ಟೈಪ್ಸ್ ಆಫ್ MS ಆಫೀಸ್. ಮೊದಲನೇದು ಮೈಕ್ರೋಸಾಫ್ಟ್ ವರ್ಡ್, ಎರಡನೇದು ಮೈಕ್ರೋಸಾಫ್ಟ್ ಎಕ್ಸೆಲ್, ಮೂರನೇದು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟು, ಆಮೇಲೆ ಮೈಕ್ರೋಸಾಫ್ಟ್ OneNote, ಮೈಕ್ರೋಸಾಫ್ಟ್ ಔಟ್ಲುಕ್ಕು, ಮೈಕ್ರೋಸಾಫ್ಟ್ ಪಬ್ಲಿಷರ್, ಆಮೇಲೆ ಎಕ್ಸೆಸ್, ಆಮೇಲೆ ಸ್ಕೈಪ್ ಇದೆ, ಆಮೇಲೆ ಅವುಗಳ ಲೋಗೋ. ಈಗ ಇಲ್ಲಿ ಇದನ್ನು ನೋಡಿದ್ರೆ ವರ್ಡ್ ಅಂತ ಗೊತ್ತಾಕತಿ, ಎಕ್ಸೆಲ್ಲು, ಪವರ್ ಪಾಯಿಂಟು, OneNote, ಎಕ್ಸೆಸ್, ಪಬ್ಲಿಷರು, ಇನ್ಫೋಪಾತು, ಸ್ಕೈಪು, ಔಟ್ಲುಕ್ಕು, ಒನ್ ಡ್ರೈವ್ ಬಿಸ್ನೆಸ್. ಇಷ್ಟು ಅಪ್ಲಿಕೇಶನ್ಗಳನ್ನು ಒಳಗೊಂಡೈತೆ ಮೈಕ್ರೋಸಾಫ್ಟ್. ಈಗ ನಾವೇನು ಮಾಡೋಣ? ಮೈಕ್ರೋಸಾಫ್ಟ್ ವರ್ಡ್ ಬಗ್ಗೆ ತಿಳ್ಕೋಣ. ಮೈಕ್ರೋಸಾಫ್ಟ್ ವರ್ಡ್ ಅನ್ನೋದು ಸಾಮಾನ್ಯವಾಗಿ ಬಳಸುವ ಪಠ್ಯ ಸಂಸ್ಕರಣ ಸಾಫ್ಟ್ವೇರ್ ಆಗಿದೆ. ಅಂದರೆ ಟೆಕ್ಸ್ಟನ್ನು ಬಳಸ್ಕೊಂಡು ನಾವು ಏನು ಡಾಕ್ಯುಮೆಂಟನ್ನು ತಯಾರು ಮಾಡ್ತೀವಲ್ಲ, ಆ ಡಾಕ್ಯುಮೆಂಟ್ ತಯಾರು ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ? ಮೈಕ್ರೋಸಾಫ್ಟ್ ವರ್ಡನ್ನು ಬಳಸ್ತೀವಿ. ಹಾಗಾದರೆ ಏನೋ ಒಂದು ಅಪ್ಲಿಕೇಶನನ್ನು ನಾವು ರೆಡಿ ಮಾಡಬೇಕಾದ್ರೆ ಯಾವ ಅಪ್ಲಿಕೇಶನನ್ನು ಉಪಯೋಗಿಸ್ಬೇಕು ನಾವು? ಮೈಕ್ರೋಸಾಫ್ಟ್ ವರ್ಡ್, MS ವರ್ಡ್ ಅಂತ ಕರಿತೀವಿ ನಾವು. ಮೈಕ್ರೋಸಾಫ್ಟ್ ವರ್ಡ್ ಈಸ್ ಎ ಟೆಕ್ಸ್ಟ್ ಪ್ರೊಸೆಸಿಂಗ್ ಅಪ್ಲಿಕೇಶನ್. ಇಟ್ ಅಲೌಸ್ ದಿ user to configure the attributes of a document such as layout and the style of the content, and to add their content in a variety of ways and format to produce documents. ಅಂದರೆ ಡಾಕ್ಯುಮೆಂಟ್ ತಯಾರು ಮಾಡುವಾಗ ಟೆಕ್ಸ್ಟ್ಗಳನ್ನು ಬೇರೆ ಬೇರೆ ಸ್ಥಾನದಲ್ಲಿ ಇಡುವುದಾಗಲಿ, ಟೆಕ್ಸ್ಟ್ಗಳ ಆಕಾರವನ್ನು ಬದಲಾಯಿಸೋದಾಗಲಿ ಮಾಡಲಿಕ್ಕೆ ಸಹಾಯ ಮಾಡುವಂಥ ಅಪ್ಲಿಕೇಶನ್ ಯಾವುದು ಅಂದರೆ ಮೈಕ್ರೋಸಾಫ್ಟ್ ವರ್ಡ್. ಮೈಕ್ರೋಸಾಫ್ಟ್ ವರ್ಡ್ ಒಂದು ಪಠ್ಯ ಪ್ರಕ್ರಿಯೆ ಅಪ್ಲಿಕೇಶನ್ ಆಗಿದೆ. ಇದರಲ್ಲಿ ನಾವು ಲೇಔಟು ಮತ್ತು ವಿಷಯದ ಶೈಲಿಗಳಂತಹ ಡಾಕ್ಯುಮೆಂಟ್ನ ಗುಣಲಕ್ಷಣಗಳನ್ನು ಕಾನ್ಫಿಗರ್ ಮಾಡಲು ಮತ್ತು ಡಾಕ್ಯುಮೆಂಟ್ಗಳನ್ನು ತಯಾರಿಸಲು, ಆಮೇಲೆ ವಿಷಯವನ್ನು ವಿವಿಧ ರೀತಿಯಲ್ಲಿ ಮತ್ತು ವಿವಿಧ ಸ್ವರೂಪಗಳಲ್ಲಿ ಸೇರಿಸಲು ಇದನ್ನು ಬಳಕೆದಾರರಿಗೆ ಅನುಮತಿಸುತ್ತದೆ. ಯಾವುದು? ಮೈಕ್ರೋಸಾಫ್ಟ್. ಅಂದರೆ ಮೈಕ್ರೋಸಾಫ್ಟದ ಉಪಯೋಗ ಏನಂತಂದರೆ ಡಾಕ್ಯುಮೆಂಟನ್ನು ತಯಾರು ಮಾಡುವಂಥ ಅಪ್ಲಿಕೇಶನ್ ಅದು. ಇನ್ನು ಮೈಕ್ರೋಸಾಫ್ಟ್ ಎಕ್ಸೆಲ್, ಇದರಲ್ಲಿ
ಏನಿರ್ತಾವೆ ಅಂದರೆ ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ಇದು ಸ್ಪ್ರೆಡ್ಶೀಟ್ ಇರ್ತಾವೆ ಮೈಕ್ರೋಸಾಫ್ಟ್ ಎಕ್ಸೆಲ್ದಲ್ಲಿ. ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಅಂಕಿಗಳು ಮತ್ತು ಅಕ್ಷರಗಳನ್ನು ಬಳಸ್ಕೊಂಡು ಸ್ಪ್ರೆಡ್ಶೀಟನ್ನು ಉಪಯೋಗಿಸ್ತೀವಿ. Microsoft Excel is an application used for creating and editing spreadsheet. Spreadsheets are commonly used to working with sets of data containing text and numbers and for generating graph and chart. ಅಂದರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಎದಕ್ಕೆ ಬಳಸ್ತೇವೆ ಅಂದರೆ ಇದರಲ್ಲಿ ಸ್ಪ್ರೆಡ್ಶೀಟ್ ಇರ್ತಾವೆ, ಅವನ್ನ ರಚನೆ ಮಾಡಲು ಮತ್ತು ಸಂಪಾದಿಸಲು ಬಳಸುವಂಥ ಅಪ್ಲಿಕೇಶನ್ ಆಗೈತಿ. ಇದರಲ್ಲಿ ಪಠ್ಯ ಮತ್ತು ಸಂಖ್ಯೆಗಳನ್ನು ಹೊಂದಿರುವ ಡೇಟಾ ಸೆಟ್ಗಳೊಂದಿಗೆ ಕೆಲಸ ಮಾಡಲು ಮತ್ತು ಗ್ರಾಫು ಮತ್ತು ಚಾರ್ಟ್ಗಳನ್ನು ರಚಿಸಲು ಸ್ಪ್ರೆಡ್ಶೀಟ್ಗಳನ್ನು ನಾವು ಬಳಸ್ತೀವಿ. ಹಾಗಾದರೆ ಮೈಕ್ರೋಸಾಫ್ಟ್ ಎಕ್ಸೆಲ್ದಲ್ಲಿ ಏನಿರ್ತಾವ್ರಿ, ಸ್ಪ್ರೆಡ್ಶೀಟ್ ಇರ್ತಾವೆ. ಸ್ಪ್ರೆಡ್ಶೀಟದ ಉಪಯೋಗ ಏನಂದರೆ ಅಲ್ಲಿ ನಾವು ಗ್ರಾಫನ್ನು ಚಾರ್ಟನ್ನು ತಯಾರು ಮಾಡ್ಬೋದು. ಆಮೇಲೆ ಗಣಿತದ ಮೂಲ ಕ್ರಿಯೆಗಳಾದ ಕೂಡಿಸೋದು, ಗುಣಾಕಾರ, ಭಾಗಾಕಾರ, ಪರ್ಸೆಂಟೇಜ್ ತೆಗೆಯೋದು, ಹಲವಾರು ಲೆಕ್ಕಗಳನ್ನು ನಾವೇನು ಮಾಡ್ಬೋದು ಮೈಕ್ರೋಸಾಫ್ಟ್ ಎಕ್ಸೆಲ್ದಲ್ಲಿ ಮಾಡ್ಬೋದು. ಇನ್ನು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಇದರಲ್ಲಿ ಏನಿರ್ತಾವೆ ಅಂದ್ರೆ ಸ್ಲೈಡ್ಸ್ ಇರ್ತಾವೆ. ಸ್ಲೈಡನ್ನು ಬಳಸ್ಕೊಂಡು ನಾವೇನು ಮಾಡ್ತೀವಿ, ಪ್ರೆಸೆಂಟೇಷನನ್ನು ಕೊಡ್ತೀವಿ. ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಈಸ್ commonly used to create presentation using slides, though often used to make a simple bullet pointed presentation. It has a range of features that can allow a range of media in your presentation. ಅಂದರೆ ಸ್ಲೈಡ್ಗಳನ್ನು ನಾವು ಬಳಸ್ಕೊಂಡು ಪ್ರಸ್ತುತಿಗಳನ್ನು ರಚಿಸಲು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ನಮಗೇನು ಮಾಡ್ತೈತಿ, ಸಹಾಯ ಮಾಡ್ತೈತಿ. ಆಮೇಲೆ ಸರಳವಾದ ಬುಲೆಟ್ ಪಾಯಿಂಟೆಡ್ ಪ್ರಸ್ತುತಿಗಳನ್ನು ಮಾಡಲು ಸಾಮಾನ್ಯವಾಗಿ ಬಳಸಲಾಗಿದ್ದರೂ ಇದು ನಮ್ಮ ಪ್ರಸ್ತುತಿಯಲ್ಲಿ ಅಂದರೆ ಪ್ರೆಸೆಂಟೇಷನ್ದಲ್ಲಿ ಮಾಧ್ಯಮದ ವ್ಯಾಪ್ತಿಯನ್ನು ಅನುಮತಿಸುವ ವೈಶಿಷ್ಟ್ಯಗಳ ಶ್ರೇಣಿಯನ್ನು ಹೊಂದೈತಿ. ಅಂದರೆ ಇನ್ನು ನಾವು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ದಲ್ಲಿ ಸ್ಲೈಡ್ಗಳನ್ನು ತಯಾರು ಮಾಡಿ ಪ್ರೆಸೆಂಟೇಷನ್ ಕೊಡ್ತೇವಲ್ಲ, ಆ ಸಂದರ್ಭದಲ್ಲಿ ಸ್ಲೈಡ್ಸಲ್ಲಿರುವಂಥ ಕಂಟೆಂಟ್ ವಿಷಯಗಳಿಗೆ ನಾವೇನು ಮಾಡ್ತೀವಿ, ಚಲನೆಯನ್ನು ಉಂಟು ಮಾಡ್ತೀವಿ. ಅಲ್ಲಿ ಎನಿಮೇಷನನ್ನು ಹಾಕ್ತೀವಿ. ಎನಿಮೇಷನ್ ಹಾಕಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಡ್ತೀವಲ್ಲ, ಅದು ಭಾಳ ಇಂಪ್ರೆಸಿವ್ ಆಗಿರ್ತೈತಿ, ಚಲನಶೀಲ ಆಗಿರ್ತೈತಿ. ಆದ್ದರಿಂದ ಪ್ರೆಸೆಂಟೇಷನ್ ಕೊಡಲಿಕ್ಕೆ ಉಪಯೋಗವಾಗುವಂಥ ಸಾಫ್ಟ್ವೇರ್ ಯಾವುದಂತಂದರೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್. ಹಾಗೆ ಇದರಲ್ಲಿ ನಾವೇನು ಮಾಡ್ತೀವಿ, ಪೋಸ್ಟರನ್ನು ತಯಾರು ಮಾಡ್ತೀವಿ. ಇನ್ನು ಮೈಕ್ರೋಸಾಫ್ಟ್ ಎಕ್ಸೆಸ್ ಅಂತ, ಇದನ್ನು ಡಾಟಾಬೇಸ್ ಸಾಫ್ಟ್ವೇರ್ ಅಂತ ಕರಿತೀವಿ. ಇಲ್ಲಿ ಸಂಬಂಧಿಸಿದ ಡೇಟಾವನ್ನು ಬಳಸಿಕೊಂಡು ಡೇಟಾಬೇಸ್ಗಳೊಂದಿಗೆ ಕೆಲಸ ಮಾಡುವಾಗ ಅದನ್ನು ಬಳಸ್ತೇವೆ. ಇದು ಕೋಷ್ಟಕದಲ್ಲಿ ಹಿಡಿದಿಟ್ಟುಕೊಳ್ಳುವ ಡೇಟಾವಾಗಿದ್ದು ನಂತರ ಡೇಟಾದ ನಡುವಿನ ಸಂಬಂಧಗಳ ಪ್ರಕಾರ ಲಿಂಕ್ ಮಾಡಲಾಗ್ತದೆ. ಪ್ರಶ್ನೆಗಳನ್ನು ಬಳಸಿಕೊಂಡು ಡೇಟಾವನ್ನು ಪ್ರಕ್ರಿಯೆಗೊಳಿಸ್ತೀವಿ ಮತ್ತು ಡೇಟಾಗಳೊಂದಿಗೆ ಬಳಕೆದಾರ ಸ್ನೇಹಿ ರೀತಿಯಲ್ಲಿ ಸಂವಹನ ನಡೆಸಲು ಇವು ಫಾರ್ಮ್ ಮತ್ತು ವರದಿಗಳನ್ನು ಬಳಸ್ಬೋದು. ಅಂದರೆ ಮೈಕ್ರೋಸಾಫ್ಟ್ ಎಕ್ಸೆಸ್ದ ಮುಖ್ಯ ಉಪಯೋಗ ಅಂದ್ರೇನು, ಡಾಟಾವನ್ನು ಅನಲೈಸ್ ಮಾಡೋದು. ಇವು ಮೈಕ್ರೋಸಾಫ್ಟ್ ಆಫೀಸ್ದ ಅಪ್ಲಿಕೇಶನ್ಗಳು. ಇವುಗಳನ್ನ ಬಳಸ್ಕೊಂಡು ನಾವು ಏನು ಮಾಡ್ಬೋದು, ಡಾಕ್ಯುಮೆಂಟ್ ತಯಾರು ಮಾಡ್ಬೋದು, ಸ್ಪ್ರೆಡ್ಶೀಟ್ ತಯಾರು ಮಾಡ್ಬೋದು, ಆಮೇಲೆ ಸ್ಲೈಡ್ಸನ್ನು ತಯಾರು ಮಾಡ್ಬೋದು, ಆಮೇಲೆ ಡಾಟಾವನ್ನು ಅನಲೈಸ್ ಮಾಡ್ಬೋದು. ಇವುಗಳ ಸಂಪೂರ್ಣ ಜ್ಞಾನ ಇತ್ತಂದರೆ ನಾವು ಯಾವುದೇ ಕಚೇರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡ್ಕೋಬೋದು. ಧನ್ಯವಾದಗಳು.